ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಅದ್ಯಾರೋ ಒಬ್ಬ ಪಾಷಾಣ ತಂದು ನೀವಿಲ್ಲದ ಸಮಯನಾಗ ಸಾರ್ಗಾಕೋಕೆ ನೋಡ್ತಿದ್ದ. ದಜ್ಜು ಅಣ್ಣ ಅವನನ್ನು ನೋಡಿ ಬಂದಿದ್ದಕ್ಕೆ ಓಡೋದ. ಅದೇ ಪುಡಿ ಏನು ಅಂತ ದಜ್ಜು ಅಣ್ಣ ನೋಡೋ ಸಮಯನಾಗ ನೀವು ಬಂದ್ರಿ. ಅವರು ಸತ್ಯ ಹೇಳೋಕ್ಕೂ ಬಿಡದೆ ಬೈದು ಹೋದ್ರಿ. ನಾನಾದರೂ ಸತ್ಯ ಹೇಳೋಣ ಅಂತ ಬಂದರೆ ಅಣ್ಣ ಬ್ಯಾಡ ಅಂದ್ಬಿಟ್ರು ಎಂದು ಸತ್ಯ ಹೇಳಿ ಇವತ್ತು ನೀವು ಗೆದ್ದಿದ್ದೀರಾ ಅಂದರೆ ದಜ್ಜು ಅಣ್ಣನಿಂದಲೇ. ಅದಕ್ಕೆ ಅವರೇ ಊಟ ಮಿಕ್ಕಿದ್ರೆ ಬಯಲು ಬಸವಣ್ಣನಿಗೆ ಕೊಡಬೇಕು ಅಂತ ಹೇಳಿದ್ರು ರಾತ್ರಿ. ನೀವು ತಪ್ಪಾಗಿ ತಿಳಿದಿರಿ ಅದಕ್ಕೆ ಎಂದು ಹೊರಟನು. ಸತ್ಯ ಕೇಳಿದ ಚಾರುಗೆ ತಾನು ಮಾಡಿದ್ದು ತಪ್ಪೆಂದು ಅರಿವಾಗಿತ್ತು. ಲಕ್ಕಿ ಹತ್ರ ನಾನು ಮತ್ತೆ ತಪ್ಪಿತಸ್ಥಳಾದೆ ಎಂದ್ಕೊಂಡು ಅವನನ್ನು ಕ್ಷಮೆ ಕೇಳೋದು ಹೇಗೆ ಎಂದು ಆಲೋಚಿಸುತ್ತಾ ಮನೆಯತ್ತ ನಡೆದಳು. ಮುಂದೆ ಮನೆಗೆ ಬಂದಾಗ ರಾತ್ರಿ 9 ಗಂಟೆ ಮೀರಿತ್ತು. ಈಗ ಮಾತಾಡಿ ನಿದ್ದೆ ಕೆಡಿಸೋದು ಬೇಡವೆಂದು ತನ್ನ ಕೋಣೆಗೆ ಹೋದಳು ಚಾರು. ಅದೇನೋ ಖುಷಿ ಮನಸ್ಸಲ್ಲಿ. ಅಜ್ಜನನ್ನು ಸೋಲಿಸಿದೆ ಎನ್ನುವುದಕ್ಕಿಂತ ಅಷ್ಟು ಜನರಿಗೆ ತನ್ನ ಕೈಯಾರೆ ಊಟ ಬಡಿಸ್ತೆ ಅನ್ನೋ ಖುಷಿ ಅವಳಿಗೆ. ಬಂದವಳ ಕಣ್ಣಿಗೆ ಲಕ್ಕಿ ಮಂಚದ ಮೇಲೆ ಕೂತು ಲ್ಯಾಪ್ಟಾಪ್ ಹಿಡಿದು ಏನೋ ಮಾಡ್ತಿದ್ದಿದ್ದು ಕಂಡಿತು. ಈ ಅಸುರನನ್ನು ಸವಾಲಲ್ಲಿ ಸೋಲೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಇವನೇನೋ ಹೆಲ್ಪ್ ಮಾಡಿದ್ದಾನೆ. ಹೋಗಲಿ, ಮಾಡಿದ್ದು ಹೇಳಿದ್ನಾ? ಇಲ್ಲ. ಏನು ಮಿಸ್ಟೇಕು ಇಲ್ಲ ಅಂತ ವಾದ ಮಾಡಿದ್ನಾ? ಅದೂ ಇಲ್ಲ. ಹೇಗೆ ಗೊತ್ತಾಗುತ್ತೆ? ಅಸುರನಿಗೆ ಒಳ್ಳೆ ಬುದ್ಧಿ ಇರೋದು ತನ್ನಲ್ಲೇ ನುಡಿದು ಬಂದು, ಲಕ್ಕಿ ಹೊರಗಡೆ ಹೋಗು, ಸೀರೆ ಬದಲಾಯಿಸಬೇಕು ಎಂದಳು. ಅವನು ಕ್ಯಾರೆ ಅಂದಿಲ್ಲ. ಅಸುರ ನಿನಗೆ ಹೊರಗಡೆ ಹೋಗು ಮತ್ತೆ ಹೇಳಿದ್ಲು. ಅವನು ನಾನ್ಸೆನ್ಸ್ ಎಂದು ಸಿಸ್ಟಮ್ ನೋಡ್ತಾ ಕೂತ. ನಾನ್ಸೆನ್ಸಾ? ಸೀರೆ ಬದಲಾಯಿಸಬೇಕು ಅಂದರೆ ನಿನಗೆ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಇರ್ಬೋದು, ನಮಗಿದೆ. ಅದೇನು ಲಾಯಲಿಟಿ ನಿಂದು? ಸುಮ್ಮನೆ ಹೋಗು ಎಂದು ನೋಡಲು, ಡೂ ಯುವರ್ ವರ್ಕ್, ಡೋಂಟ್ ಟೆಸ್ಟ್ ಮೀ ಎಂದ. ನಾನು ನನ್ನ ವರ್ಕ್ ಮಾಡೋಕೆ ನಿನಗೆ ಹೋಗು ಅಂತಿರೋದು. ಸುಮ್ಮನೆ ಹೋಗು ಲಕ್ಕಿ ಎಂದವಳ ಕಣ್ಣು ಮುಂದಿದ್ದ ಲ್ಯಾಪ್ಟಾಪ್ ಮೇಲೆ ಬೀಳಲು, ನೀನು ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ, ಮುಚ್ಚಿಡು ಎಂದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಲು ತನ್ನ ಕಿವಿಯಲ್ಲಿದ್ದ ಬ್ಲೂಟೂತ್ ತೆರೆದು, ವಾಟ್ಸ್ ರಾಂಗ್ ವಿತ್ ಯು? ಮೊದಲೇ ನೆಟ್ವರ್ಕ್ ಪ್ರಾಬ್ಲಮ್, ಅದರಲ್ಲಿ ಲ್ಯಾಪ್ಟಾಪ್ ಯಾಕೆ ಕ್ಲೋಸ್ ಮಾಡಿದ್ದು? ಏನೋ ಕಿಸ್ಯೋ ಥರ ಇಲ್ಲಿರೋದಕ್ಕೆ ವರ್ಕ್ ಬೇರೆ ಪೆಂಡಿಂಗ್ ಇದೆ. ಕೊಂಚ ರೇಗಾಡಿ ಲ್ಯಾಪ್ಟಾಪ್ ಹಿಡಿದು, ಸಾನ್ವಿ ರೂಮ್ ಬೆಟರ್ ಅನಿಸುತ್ತೆ ಎಂದು ಹೋದ. ಲಕ್ಕಿ ಮಾತು, ಅವನ ನಡವಳಿಕೆ ಎಲ್ಲವೂ ಬದಲಾಗಿತ್ತು. ಮಾತಲ್ಲಿ ಮುಂಚಿನಂತೆ ಮಾಧುರ್ಯವಿರಲಿಲ್ಲ. ಕಡೆ ಪಕ್ಷ ಅಸುರನ ರೀತಿ ಸಿಟ್ಟೂ ಇಲ್ಲ. ಇದೇನೋ ಹೊಸ ವರ್ಷನ್. ಅವಳಿಗೆ ತಾನೇನು ಮಾಡಬೇಕು ಗೊತ್ತಾಗಲಿಲ್ಲ. ಸೀರೆ ಬದಲಿಸಿ ಒಬ್ಬಳೇ ಮಂಚದ ಮೇಲೆ ಕೂತ ಚಾರು, ಈ ಅಸುರ ಮಹಾರಾಜ್ ನನ್ನ ಮೇಲೆ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಚಾರು, ಈಗ ನೀನು ಸಾರಿ ಕೇಳೋದಕ್ಕೆ ವೆಯ್ಟಿಂಗ್ ಅನಿಸುತ್ತೆ. ಹಸುರ ಹೊಸ ವರ್ಷನ್ ನೋಡ್ತಿದ್ರೆ ಅಷ್ಟು ಸುಲಭವಾಗಿ ನನ್ನ ಕ್ಷಮಿಸಲ್ಲ ಅನಿಸುತ್ತೆ. ಹೇಗಪ್ಪ ಪೂಸಿ ಹೊಡೆಯೋದು? ಒಬ್ಬಳೇ ಮಾತಾಡಿಕೊಂಡು, ಅದರಲ್ಲೂ ಕೋತಿ ಮರಿ ರೂಮಿಗೆ ಹೋಗಿದ್ದಾನೆ. ಅದಂತೂ ಯಾವ ಅಮೆಝಾನ್ ಫಾರೆಸ್ಟ್ನಿಂದ ರೆಸ್ಟ್ ಮಾಡ್ತಿತ್ತೋ. ದಚ್ಚು ಮಾವ ಅಂತಾನೆ ಇರುತ್ತೆ ಎಂದು ಮತ್ತೆ ಬೈಕೊಂಡು ಕೂತಳು. ಲೇ ಚಾರು, ನೀನು ಯಾಕೆ ಯೋಚನೆ ಮಾಡ್ತೀಯ? ಆ ಹಸುರ ಏನು ಸಾಚನಾ? ನಿನ್ನ ಅದೆಷ್ಟು ಸತಿ ಸೋಲ್ಸೋ ಪ್ಲ್ಯಾನ್ ಮಾಡಿಲ್ಲ, ನಿನ್ನ ಅದೆಷ್ಟು ಸತಿ ಟ್ರ್ಯಾಪ್ ಮಾಡಿಲ್ಲ. ಅವನದು ಆತುರ ಬುದ್ಧಿ ಅಂತ ಗೊತ್ತಿದೆ ತಾನೇ ನೀನು ಆ ಥರ ಯೋಚಿಸಿದ್ದು ಎಂದು ಅವಳ ಒಂದು ಮನಸ್ಸು ಅವಳ ಪರ ಮಾತಾಡ್ತು. ಹಲೋ ಮಿಸ್ ಪ್ರಬಲೆ, ಏನು ಮನುಷ್ಯ ಅಂದರೆ ಯಾರೂ ತಪ್ಪು ಮಾಡಲ್ವಾ? ಯಾರೂ ಯಾಕೆ, ತಾವೇ ಮಾಡಿದ್ದೀರಾ. ನಿಮಗೆ ಅದೆಷ್ಟು ಸರಿ ಹೇಳಬೇಕು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ? ಇದೇ ಥರ ಆತುರಗೆಟ್ಟ ಹನುಮಂತನ ಹಾಗೆ ಹೋಗಿ ಬೇರೆಯವರನ್ನು ತಪ್ಪಿತಸ್ಥರ ಹಾಗೆ ಮಾಡ್ತೀಯ. ಸಣ್ಣ ವಯಸ್ಸಿನಿಂದಲೂ ನಿಂಗೆ ಇದೇ ಕೆಟ್ಟ ಬುದ್ಧಿ. ಆಗ ಆ ಹುಡುಗ, ಈಗ ಈ ಹಸುರ. ಮೊದಲ ಸತಿ ಹಸುರ ಸಿಕ್ಕಾಗ ಕೂಡ ಕೈ ಮಾಡಿ ತಪ್ಪು ಮಾಡಿದ್ದೆ, ಈಗ ಕೂಡ ಬಾಯಿಗೆ ಬಂದಿದ್ದು ಮಾತಾಡಿ ತಪ್ಪು ಮಾಡಿದ್ಯಾ. ಹೆಂಗೆ ನೋಡಿದ್ರು ನ್ಯಾಯ ನಮ್ಮ ಹಸುರನ ಕಡೆಗೆ ಇದೆ. ಸುಮ್ಮನೆ ಹೋಗಿ ಸಾರಿ ಕೇಳು. ಅವಳ ಒಳ ಮನಸ್ಸು ಧಮ್ಕಿ ಹಾಕಿದ ರೀತಿ ತಿಳಿ ಹೇಳಿತು. ತುಂಬ ಆಲೋಚಿಸಿ, ಹೌದು, ಲಕ್ಕಿ ತಪ್ಪು ಮಾಡಿದಾಗ ಬಿಂಕ ಬಿಟ್ಟು ಕ್ಷಮೆ ಕೇಳಿದ್ದಾನೆ. ಈಗ ನಾನು ಮಾಡಿರೋದು ತಪ್ಪೆ. ನನ್ನ ದುಡುಕು ಸ್ವಭಾವವೇ ಕಾರಣ. ಹೋಗಿ ಸಾರಿ ಕೇಳ್ತೀನಿ ಎಂದ್ಕೊಂಡು ಸಾನ್ವಿ ರೂಮ್ ಕಡೆಗೆ ಮೆಲ್ಲಗೆ ಹೊರಟಳು. ಕ್ಷಮೆ ಸಿಗುವುದಾ ಇವಳಿಗೆ? ನೋಡೋಣ. ಸಿಗುತ್ತೆ ಒಪ್ಪಂದದ ಮೇರೆಗೆ. ಇತ್ತ ಟೆಂಪಲ್ ರನ್ ಹೊಡಿಸೋಕೆ ದಿಯಾ ಅಪ್ಪನ ಜೊತೆ ಬಸ್ ಪ್ರಯಾಣ ಬೆಳೆಸಿದ್ದಾರೆ. ದಿಯಾ, ಮೊದಲು ಶೃಂಗೇರಿ ಶಾರದೆ ದರ್ಶನ ಮಾಡಿ ಹೊರನಾಡಿಗೆ ಹೋಗೋಣ, ಆಮೇಲೆ ಧರ್ಮಸ್ಥಳ, ನಂತರ ಕುಕ್ಕೆ ಮುಗಿಸಿ ಬಂದುಬಿಡೋಣ ಎಂದು ಅಪ್ಪ ಹೇಳುವಾಗ, ಆಯ್ತಪ್ಪ, ನೀವು ನಿದ್ದೆ ಮಾಡಿ, ನಾನು ನಾಳೆ ಬೆಳಿಗ್ಗೆ ಶೃಂಗೇರಿ ಸೇರಿದಾಗ ಎಬ್ಬಿಸ್ತೀನಿ ಎಂದ ದಿಯಾ ಮಾತಿಗೆ, ಆಯಿತು ಮಗಳೇ ಎಂದು ಸುಮ್ಮನಾದರು. ಕಿಟಕಿ ಪಕ್ಕ ಕೂತಿದ್ದ ದಿಯಾಗೆ ಕತ್ತಲಿನ ಮೋಡದ ನಡುವೆ ಆಗಾಗ ಇಣುಕುತ್ತಿದ್ದ ಚಂದಿರನ ಕಡೆ ಗಮನ ಸಾಗಿತ್ತು. ತನ್ನ ಬಾಳು ಅದೆಷ್ಟು ಚೆನ್ನಾಗಿತ್ತು. ಸುಮ್ಮನೆ ನನ್ನಿಂದ ಚಾರು ಅಪ್ಪ ಇಬ್ಬರು ನೆಮ್ಮದಿ ಕಳ್ಕೊಂಡ್ರು. ಚಾರು ನನಗಾಗಿ ಏನೆಲ್ಲ ಮಾಡಿದ್ಲು, ಆದರೆ ನಾನು
ಎಂದುಕೊಳ್ಳುವ ಸಮಯಕ್ಕೆ ಅದ್ಯಾರೋ ಅವಳ ಪಕ್ಕ ಸೀಟಿನವರು ಇವಳತ್ತ ನೋಡಿ ಏನೋ ಮಾತಾಡ್ಕೊಳ್ತಿದ್ರು. ಅವಳಲ್ಲಿ ಅಂಜಿಕೆ ಶುರುವಾಯಿತು. ಅಯ್ಯೋ ರಾಯರೇ, ಅವರೇನಾದರೂ ನನ್ನ ಆಕಾಶ್ ವಿಡಿಯೋ ನೋಡಿರ್ಬೋದಾ? ಒಂದು ವೇಳೆ ಹೌದು ಅಂದಾದರೆ ಅಪ್ಪನಿಗೆ ಈ ವಿಚಾರ ತಿಳಿದ್ರೆ? ಹೆದರಿಕೆಯಲ್ಲಿ ಕೈಕಾಲು ನಡುಗಿಸಿದ್ಲು. ಯಜಮಾನ್ರೇ, ಆ ಪಕ್ಕದ ಸೀಟಿನ ವ್ಯಕ್ತಿ ಶ್ರೀಕಂಠ ಕಡೆ ನೋಡಿ ಕರೆಯಲು ದಿಯಾ ಉಗುಳು ನುಂಗಿದ್ಲು. ಏನಪ್ಪ? ಶ್ರೀಕಂಠ ಎಚ್ಚರವಾಗಿ ಕೇಳಿದ್ರು. ಮೊಬೈಲ್ ತೋರಿಸಿ ಏನೋ ಹೇಳೋಕೆ ಶುರು ಮಾಡಿದ ಆ ವ್ಯಕ್ತಿ. ದಿಯಾ ಉಸಿರು ನಿಂತ ಅನುಭವ. ಅವರತ್ತ ನೋಡಿದ ತಂದೆ ಅವಳತ್ತ ನೋಡಿ, ಏನಮ್ಮ ಅದು ಎಂದು ಕೇಳಲು, ಅಪ್ಪ ಅದು ಅಪ್ಪ ಎಂದು ಭಯಭೀತಿಯಲ್ಲಿ ಪದ ಹೊರಹಾಕಿ ಬೆವರಲು, ಅವ್ರು ಕೇಳ್ತಿರುವ ಅಡ್ರೆಸ್ ನೋಡಮ್ಮ ದಿಯಾ ಎಂದಾಗ, ಅಡ್ರೆಸ್ಸಾ ಎಂದು ತಾಳ್ಮೆ ತಂದ್ಕೊಂಡು ಮೊಬೈಲ್ ನೋಡಿ, ಹೌದು, ಈ ಊರು ಶೃಂಗೇರಿಗೆ ಹತ್ರ ಎಂದಳು. ನೀನು ಓದಿರುವ ಹುಡುಗಿ ಅಂತ ಅಡ್ರೆಸ್ ಕೇಳಿದ್ರು ಎಂದು ಅಪ್ಪ ನಿದ್ರೆ ಮಾಡಲು ಅವರು ಧನ್ಯವಾದ ಹೇಳಿ ಸುಮ್ಮನಾದ್ರು. ತಪ್ಪು ಮಾಡೋದು ನಿಮಿಷ, ಹೆದರಿಕೆಯಲ್ಲಿ ಸಾಯೋದು ತುಂಬ ಕಷ್ಟ ಪ್ರತಿ ನಿಮಿಷ. ಇದಕ್ಕೆ ಉದಾಹರಣೆ ದಿಯಾ. ಹಾಗೆ ಅವಳ ಮೊಬೈಲ್ಗೆ ಆಕಾಶ್ ಮೆಸೇಜ್ ಬಂತು. ದಿಯಾ, ಬಸ್ಸಲ್ಲಿದ್ದೀರಾ? ನೋಡಿದ ಕೂಡಲೇ ಕ್ಷಣ ಸಾಯ್ತಿದ್ದೀನಿ ಎಂದು ರೀಪ್ಲೇ ಕಳುಹಿಸಿದಳು. ಸಂತೋಷ್ ಮನೆಯಲ್ಲಿ. ಓಫ್, ಫೈನಲಿ ದಿಯಾ ಮತ್ತು ಶ್ರೀಕಂಠರವರು ಟ್ರಿಪ್ ಅಂತ ಹೋದ್ರು, ಒಳ್ಳೆದಾಯ್ತು. ಆದರೆ ಈಗ ನಾನು ಯಾವ ನೆಪ ಕೊಟ್ಟು ರಾಯರಳ್ಳಿಗೆ ಹೋಗೋದು? ಆಲೋಚಿಸುತ್ತಾ ಕೂತ ಸಂತೋಷ್ ತಲೆಯಲ್ಲಿ ಒಂದು ಉಪಾಯ ಹೊಳಿತು. ತಕ್ಷಣ ತನ್ನ ತಂಗಿನ ನೋಡ್ಕೊಳ್ತಿರುವ ಡಾಕ್ಟರ್ಗೆ ಕರೆ ಮಾಡಿ, ಡಾಕ್ಟರ್, ಅದು ನಾನು ಒಬ್ಬ ನಾಟಿ ವೈದ್ಯರ ಬಳಿ ತಂಗಿನ ತೋರಿಸ್ಬೇಕು ಅಂತ ಇದ್ದೀನಿ. ನಾಳೆ ಊರಿಗೆ ಹೋಗ್ತೀನಿ. ನೀವು ಅವಳನ್ನು ತಯಾರು ಮಾಡಿಸಿ ಕರ್ಕೊಂಡು ಬನ್ನಿ. ಒಮ್ಮೆ ಅದನ್ನು ಕೂಡ ಕೊಡಿಸಿ ನೋಡೋಣ ಅಂತ, ತಪ್ಪು ತಿಳಿಬೇಡಿ ಎನ್ನಲು, ಶೋರ್ ಮಿಸ್ಟರ್ ಸಂತೋಷ್, ಕೆಲವೊಮ್ಮೆ ಆ ನಾಟಿ ವೈದ್ಯರ ಸಹಾಯ ಇಂತಹ ಕೆಲಸಕ್ಕೆ ಉಪಯುಕ್ತ, ಮಾಡಿ ನೋಡಿಸಿ ಎಂದರು. ಥ್ಯಾಂಕ್ಸ್ ಡಾಕ್ಟರ್ ಎಂದು ಕರೆ ಕಟ್ ಮಾಡಿ, ಇದೇ ಸರಿಯಾದ ಉಪಾಯ. ಚಾರುಣ್ಯ, ಬರ್ತಿದ್ದೀನಿ ಎಂದು ನಕ್ಕ. ಬರಲಿ ಅಲ್ವಾ, ಆಗ ಆಟ ಮಜವಿರುತ್ತೆ. ರೂಮಿನತ್ತ ಬರುವ ಚಾರು, ಈ ಹಸುರ ಒಬ್ಬ ಹೋಗಿ ಬಂದು ಕೋತಿ ಮರಿ ಹತ್ರನೇ ಸೇರ್ತಾನೆ. ಅವಳು ಮುಂದೆ ನನಗೆ ಮುಖಭಂಗ ಮಾಡೋದು ಪಕ್ಕ. ಹಾಗಂತ ಎಷ್ಟು ಹೊತ್ತು ಕಾಯಲಿ? ಇವನಿಗೆ ಮಾತ್ರ ನಾನು ಮಾತಾಡಿಲ್ಲ ಅಂದರೆ ಇರೋಕ್ಕಾಗಲ್ಲಂತೆ. ನನಗೇನು ಇರೋಕ್ಕಾಗುತ್ತಾ? ಮನಸಲ್ಲೇ ಮಾತಾಡಿಕೊಂಡು ಇನ್ನೇನು ಬಾಗಿಲು ತಟ್ಟಬೇಕು. ದಜ್ಜು ಮಾವ, ಕೊಡು ಮಾವ, ಸಾನ್ವಿ ಧ್ವನಿ ಕೇಳಿತು. ಕೊಡುನಾ ಅಂದರೆ ಏನು? ಈ ಲಕ್ಕಿನ ಅದ್ಯಾವ ಸೀಮೆ ಲಾಯಲಿಟಿ ಮೇಂಟೈನ್ ಮಾಡ್ತಾನೆ? ಯಾರು ಏನು ಕೇಳಿದ್ರೂ ಕೊಡ್ತಾನೆ ಎಂದುಕೊಂಡು ನಿಂತು ಆಲೋಚಿಸಿ ಕದ್ದು ನೋಡುವ ಸಾಹಸ ಬೇರೆ ಮಾಡ್ತಾಳೆ. ಪುಟ್ಟದಾದ ಕಿಟಕಿ ಅದು. ಚಾರು ಎತ್ತರಕ್ಕೆ ಎಟುಕಿಸೋದೂ ಇಲ್ಲ. ಆದರೂ ಎಗರಿ ನೋಡೋ ಆಸೆ, ಕುತೂಹಲ. ಒಮ್ಮೆ ಎಗರಿ ನೋಡಲು ಸಾನ್ವಿ ಹಿಂದಲೇ ಕಂಡಿತು. ಅದು ಲಕ್ಕಿ ಮೊಗದ ಮುಂದೆ, ತೀರ ಸನಿಹದಲ್ಲಿ ಅವಳ ಮೊಗವಿತ್ತು ಎನ್ನುವಂತೆ. ಈ ಕೋತಿ ಮರಿ ಏನು ಮಾಡ್ತಾ ಇದ್ದಾಳೆ? ಹಸುರ ಜೊತೆ ಅಷ್ಟು ಹತ್ರ? ಮಾತಾಡಿಕೊಂಡು ಮತ್ತೆ ಎಗರಿ ನೋಡಲು, ಕೋತಿ ಮರಿ, ಸುಮ್ಮನೆ ತರಲೆ ಮಾಡಬೇಡ, ಹೋಗಿ ಮಲ್ಗೋ ಎಂದು ಲಕ್ಕಿ ಹೇಳ್ತಾ ಅವಳ ಕೈ ಪಕ್ಕಕ್ಕೆ ತಳ್ತಾ ಇದ್ದ. ಅವಳು ಲಕ್ಕಿ ಜೊತೆ ಏನು ಮಾಡ್ತಾ ಇರ್ಬೋದು? ಮತ್ತೆ ಎಗರಿ ನೋಡಲು, ಕೊಡು ಮಾವ, ಪ್ಲೀಸ್ ಮಾವ, ಥಚ್ಚು ಮಾವ ಎಂದು ಹಠ ಹಿಡಿದಿದ್ದ ಸಾನ್ವಿ ಧ್ವನಿ ಕೇಳಿ, ಈ ಟೈಮ್ನಲ್ಲಿ ಮೂಡಿಲ್ಲ, ಅರ್ಥ ಮಾಡ್ಕೋ ಕೋತಿ ಮರಿ. ಲಕ್ಕಿ ಹೇಳುವಾಗ ಚಾರು ಹೃದಯ ಅದೇಕೋ ಲಬ್ ಡಬ್ ಬಡ್ಕೊಳ್ಳೋಕೆ ಶುರು ಮಾಡ್ತು. ಥಚ್ಚು ಮಾವ, ಈಗ ಯಾರೂ ಇಲ್ಲ, ಪ್ಲೀಸ್ ಕೊಡು ಮಾವ. ಮತ್ತೆ ಸಾನ್ವಿ ಧ್ವನಿ. ಚಾರುಗೆ ತಾಳ್ಮೆ ಹೋಗ್ತಿದೆ. ಕೊಟ್ರೆ ನೀನೆಲ್ರಿಗೂ ಡಂಗೂರ ಸಾರಿಸ್ತೀಯ, ಹೋಗೆ ಎಂದು ಬೈದ. ಅವನ ಮಾತು ಕೇಳಿ ಚಾರು ಊಹಾಲೋಕಕ್ಕೆ ಹೋದಳು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.